ವಾಟ್ ಮೈ ಔಟ್ಫಿಟ್ ಈ ಕಡೆ ಹಾಫ್ ಕರಕ್ ಬಂದಿತ್ತು, ಅದಕ್ಕೆ ಮಾಡ್ಸಕತ್ತೇನೆ. ಸೊ ಇಷ್ಟ ರೀಪ ಮಾನ್ ಮದುವೆ ಅಂತ ಕೇಳ್ತಿದ್ವಿ ಬರೀ ಒಳ್ಳೆ ಆಗಲಿ ಮದುವೆ ಆಗಿ ಒಂದು ದಿನ ಅಂತ. ಕರ್ನಾಟಕದಾಗ ಆಗಿ ಹೋದಂಥ ಶರಣರು ಮತ್ತೆ ಎಲ್ಲಿ ಆಗಿಲ್ಲ ಅಂತ ಕಾಣ್ತೈತಿ. ಅದ್ರಾಗ ನಮ್ಮ ಉತ್ತರ ಕರ್ನಾಟಕದಾಗ ಆಗಿ ಹೋದಂತಾರಂದ್ರೆ ಬದುಕಿ ಬಾಳಿ ಹೋದಂತಾರ, ಒಂದಿನ ಪವಾಡ ಸಾಧನೆ ಮಾಡಿ ಹೋದಂತಾರದು, ಸಿದ್ಧಿ ಮಾಡ್ಕೊಂಡು ಹೋದಂತಾರದು ಏನೈತಲ್ಲ, ನಮ್ಮ ಉತ್ತರ ಕರ್ನಾಟಕ ಭಾಳ ಅಂತ ಕಾಣ್ತೈತಿ. ಅಂಥದ್ರೊಳಗೆ ಇವರು ಒಬ್ಬರು ಹೋಳಿ ಸಂಗಪ್ಪಜ್ಜ ಅಂತ ಹೇಳಿ ವಿಡಿಯೋ ಹಾಕತ್ತಿಪ್ಪ. ಇದು ಬರ್ತೀಯ ಅಮ್ಮ? ಅಮ್ಮ ಬರ್ತೀಯ ಗುಡಿಗೆ? ಸೋತಿಯಲ್ಲ ಮಗ? ನಾವಲ್ಲಿ ಅಂತ್ರಿಪ್ಪ ಬರ್ರಿ, ನಾವು ಒಟ್ಟ ಹೋಗೋಣಂತ. ಅಮ್ಮಗೆ ಬ್ಯಾಸರ ಆಗೈತ್ರಿಪ್ಪ ನಡ್ದು ನಡ್ದು. ಅಣ್ಣು 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 ಅನ್ನಿಕುಣ್ಣಿ ಅನ್ನಿಕುಣ್ಣಿ ನೋಡ್ರಿಪ್ಪ ಹೋಗೋಣಂತ ಗುಡಿ. ನನ್ನ ಲಾಗಣ ತೋರಿಸಿದ್ದೆ ನಾನು. ಏನು ಬೇ ಆಯ್ಕೆ ಪಟ್ಟ ಸಮಯ ಮಾಡಿಲ್ಲ. ಇದು ಎಲ್ಲಮ್ಮನ ಗುಡಿ ರೀಪ. ಅಲ್ಲಿ ಬೆಳಗ್ಗೆ ಹೋಗಮ್ಮ, ಬೆಳಗ್ಗೆ ಕಳಮ್ಮನ ಗುಡಿ. ಇದು ಕಳಮ್ಮ ಅಂತ ನೋಡ್ರಿ, ಎಲ್ಲಮ್ಮ ರೀ, ಶಕ್ತಿ ದೇವತೆಗಳಲ್ಲಿ ಒಬ್ಬಳು, ಶಕ್ತಿ ಪೀಠದಲ್ಲಿ ಒಂದು ಸೌದತ್ತಿ ಎಲ್ಲಮ್ಮ ತಾಯಿ. ನಮ್ಮ ಹೊಲದಿಂದ ಬರೀ 12 ಕಿಲೋಮೀಟ್ರ್ ಐತಿ ಸೌದತ್ತಿ ಎಲ್ಲಮ್ಮ. ನೋಡಿಲ್ಲ ನೋಡ್ರಿ ನಮ್ಮಂತಕ್ಕೆ ಯಾರ್ದಾರ ಅಂತ ಹೇಳಿ ಒಂದು ಸೆಕೆಂಡ್ ತೋರಿಸ್ತಾನೆ ನಮ್ಮ ಕಡೆ ಯಾರ್ದಾರಪ್ಪ ಅಂತ. ಇಲ್ಲಿ ನೋಡ್ರಿ, ಇಲ್ಲಿ ಯಾರು ಬಂದಾರು? ಅನ್ವಿತಾ ಬಂದಾಳು. ಬಾವು 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 ನಾಯಿ ಸಾಕು ಮುಚ್ಚು ಬಾಯಿ. ಅಪ್ಪಾಜಿ, ಅಣ್ಣ, ಬಸ್ಸು ಅಣ್ಣ, ಬಸ್ಸಿಯ ಅಂತಿ ಅನ್ನಬೇಡ, ಅನ್ನಿ ಕುಣ್ಣಿ. ಕೈತಿಗೆ ಮುಗ್ನ ಅಂದ, ಕೈತಿಗೆ ಮುನ್ನ, ಕೈತಿಗೆ ಕೈತಿಗೆ ಮುನ್ನ, ಕೈತಿಗೆ ಮುನ್ನ, ಕೈತಿಗೆ ಮುನ್ನ. ಉದೋ 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 ಅಣ್ಣ ಅಣ್ಣ ಅನ್ಬೇಕು. ಅಣ್ಣ ದೊಡ್ಡ ಸ್ವಾಮಿ ಐತೆ ನೋಡಲ್ಲ, ಸ್ವಾಮಿ ಅನ್ಬೇಕು. ಉದೋ 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 ಅಣ್ಣ ಅನ್ಬೇಕು. ಅಣ್ಣ ದಸ್ ಮತ್ತೆ ನೋಡೋದು ಹೆಂಗೆ ಕುಂತಾಳ್ದೆ ಎಲ್ಲಮ್ಮ. ಇನ್ನು ಮತ್ತೆ ಕಟ್ಟಿತಾ ಮತ್ತಕ್ಕೆ ನೋಡ್ರಿ ಅಂತಿಲ್ವಾ ಅಣ್ಣ. ಉದೋ 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 ಅಣ್ಣ. ಇಷ್ಟ ಮಟ್ಟ ಅಂತಿ ಕ್ಯಾಮ್ರಾ ಹಿಡಿದ್ಲಕ್ಕ ಬಿಡ್ತಪ್ಪ ಇದಕ್ಕೆ. ಅನ್ನಿ ಕುಣ್ಣಿ ನಾಯಿ ನಾಯಿ ಬಾಬೋ ನಾಯಿ, ಬಾಬೋ ನಾಯಿ ಸಕ್ಕು ಮುಚ್ಚು ಬಾಯಿ, ಬಾಬೋ ನಾಯಿ ಸಕ್ಕು ಮುಚ್ಚು ಬಾಯಿ. ಬರಕತ್ತ ಬಾಸ್ಲಾ ಬಂದನ್ರಿ. ಬಂದರೂ ಕೂಡ ಮಾಮಾಗ ಮಾಮಾಗ ಅಂತ ನೋಡಿ ಅಮ್ಮನ ದರ್ಶನ ಸಿಕ್ಕಿಲ್ಲ ನನಗೆ. ಒಟ್ಟು ಹೋಸ್ಲಾ ಬಂದಾಗ ಅಲ್ಲಿ ದುಡ್ಡಿನ ಭಾಳ ಒಂದು ಸ್ವಲ್ಪ ಇಲ್ಲಿ ಹಾಕತ್ತಂತೆ ಅಂತಾರೆ. ಒಂದು ಎಷ್ಟೋ ರೊಕ್ಕ ಕೊಟ್ಟರೆ ಒಳಗೆ ಬಿಡ್ತಾರಂತೆ ಅಂತಾರೆ. ಅವೆಲ್ಲ ನಂಗೆ ಗೊತ್ತಿಲ್ಲ. ನಾ ಮಾತ್ರ ಈ ತಾಯಿ ದರ್ಶನಕ್ಕೆ ಬಂದಿಲ್ಲರಿಪ್ಪ ಎಷ್ಟು ದಿನ ಆದ್ರೂ. ಅದಕ್ಕೆ ಮಕ್ಕ ನೋಡಲ್ಲ ಹೆಂಗೈತಂತೆ, ಬರೀ ಫೋನ್ನಾಗ ನೋಡಿದ್ದು ನಾನು ತಾಯಿನ. ಸೊ ಈಗ ಇವತ್ತಂದು ಸಿಗಂಗಿಲ್ಲ, ಬಾಕ್ಲಾ ಹಾಕಿರ್ಬೋದು ಬಹುಶಃ. ಏನು ಮಾಡ್ಯಾರ ನೋಡೋಣ ಬರ್ರಿ. ಬಾಕ್ಲಾ ಅಂತೂ ಹಾಕೇ ಬಿಟ್ಟಿರ್ತಾರೆ, ಯಾವಾಗ ಓಪನ್ ಮಾಡಿರ್ತಾರೆ ಅಂತಂದು ಗೊತ್ತಾಗಂಗಿಲ್ಲ. ಎಲ್ಲ ಗುಡ್ದಾಗ ಹೋಗಿ ಪಟ ನಡ್ರಿ. ಸಣ್ಣ ಅಜ್ಜಿ ಹಾಕ್ಬೇಡ್ರಿ, ದೊಡ್ಡ ಅಜ್ಜಿ ಹಾಕ್ರಿ. ಫಸ್ಟ್ ಟೈಮ್ ಅಮ್ಮನ ದರ್ಶನಕ್ಕೆ ಹೊಂಟೀವಿ. ಸೊ ಭಾಳ ಎಕ್ಸೈಟ್ಮೆಂಟ್ ಐತೆ. ಯಾಕಪ್ಪ ಅಂದ್ರೆ ನಾವು ಅಮ್ಮನ ಮಮ್ಮಿ ನೋಡೇ ಇಲ್ಲ, ಬರೀ ಫೋನ್ನಾಗ ಬಿಟ್ಟು ನಾಕೆ ಅಲ್ಲಿ ನೋಡೇ ಇಲ್ಲ. ನಮ್ಮ ಅಜ್ಜಿ ಬೇಕು ಬರಬೇಕಿತ್ತು, ಅಜ್ಜಿಗೆ ಆಡಕ್ಕೆ ಕುಂತಾಳ ಬಾ ಅಂದ್ರಕ್ಕೆ ಬರುವಳು. ಯಾಕಂದ್ರೆ ಇಲ್ಲಿ ರೌಂಡ್ ಹಾಕೋದಕ್ಕತ್ತಲ್ರಿ, ಆಕೆಗೆ ಮಾಡ್ಲಿಕ್ಕೆ ಸುಸ್ತಾಗೈತಿ ಪಾಪ. ಇನ್ನೊಮ್ಮೆ ಇವಾಗಾರ ಕರ್ಕೊಂಬರೋ ಪ್ಲ್ಯಾನ್ ಮಾಡ್ತಾನಂತ. ಬರ್ರಿ ಮಲ್ಯಕ್ಕೆ ಅಮ್ಮನ ದರ್ಶನ ಮಾಡ್ಕೊಂಬರೋಣಂತ. ಇಲ್ಲೆಲ್ಲ ಪಾಳೆ ಕಸ್ದಾಗ ಏನು ಮಾಡ್ತಾರೆ ರೀ, ಹಿಂಗೆ ಬಳಿ ಪಿನ್ನಾಗನೆಲ್ಲ ಕಟ್ತಾರೆ. ಹಿಂಗೆ ಸ್ವಲ್ಪ ಮೈಯಾನ್ ಪೀಡ ಎಲ್ಲ ತಂತಂದು ಕಟ್ಟೋದು ನನಗೆ ಸರಿ ಕಾಣಿಸಂಗಿಲ್ಲ. ಇದು ಅವ್ರದ್ದು ಹಿಂಗೆ ದಾರ ಕಟ್ಟಿ ಹೋದ್ರೆ ಅದು ಯೂಸ್ ಮಾಡಿದ್ದಾರ, ಹೊಸ ಅನ್ಸೋದಕ್ಕಲ್ಲ, ಯೂಸ್ ಮಾಡಿದ್ದಾರ ಹಿಂಗೆ ತಂತಂದ ಇಲ್ಲಿ ಹಿಂಗೆ ಕಟ್ಟೋಕಾರ. ಅದು ನಮ್ಮ ಅನ್ಕೊಂಡಿದ್ದಾಗಲಿ ಅಂತೇಳಿ ಅದು ನಂಗೆ ಸರಿ ಕಾಣಿಸಂಗಿಲ್ಲ ರೀ. ಯಾಕಂದ್ರೆ ಹಾಕ್ಕೊಂಡಿದ್ದೆಲ್ಲ ತಾಯಿ ಮುಂದೆ ಇಟ್ಟು ಹೋಗೋದು, ಆಕೆ ಮುಂದೆ ಬೆಡಿಕೆ ಇಟ್ಟು ಹೋಗೋದು ಅದೆಲ್ಲ ಸುಳ್ಳು. ಸೊ ಹಂಗಾಗಿ ಹಂಗೆ ಮಾಡಬಾರ್ದು ಅಂತ ಅನ್ನೋದು ನನ್ನೊಂದು ಅನಿಸಿಕೆ ಅಷ್ಟೆ. ಏಕ ಕಟ್ಟ್ಯಾರ ಹಿಂಗೆ. ಇನ್ನೊಂದಿಷ್ಟು ದಿನ ಇವನು ಬೀಚ್ ಹೋಗ್ಲಿಕ್ಕೆ ಅಂದ್ರೆ ಇನ್ನೂ ಎಷ್ಟು ತುಂಬ್ತಾವೇನೋ ಗೊತ್ತಿಲ್ಲ. ಸೊ ನನಗೆ ಅನಿಸಿಕೆ ಇದು, ನಾ ಹೇಳಿದೆ, ಅವ್ರವ್ರ ನಂಬಿಕೆ ಎಲ್ಲ ಎಷ್ಟಾದ್ರೂ. ಭಂಡಾರ ಹೆಂಗೆ ಗುಸ್ತಾರೆ ನೋಡ್ರಿ. ಇದು ತಾಯಿ ಕಡೆ ಇದೊಂದು ಪದ್ಧತಿ ಐತಿ, ಆಕೆಗೆ ಹೂವು ಆರಿಸ್ಬೇಕಂತೇಳಿ ಈ ರೀತಿ ಹೂವು ಆರಿಸ್ತಾರೆ. ಇಲ್ಲ ಕಾಲಾಗೆಲ್ಲ ಬಿದ್ದೈತಲ್ಲ ಅದೇ ರೀ ಇದೀಗ ಹೂವು. ಇಲ್ಲಿ ಬರ್ರಿ ಹಾರಾಡ್ತಾರ ತೋರಿಸ್ತಾನಂತ. ಅಣ್ಣ ಉದೋ ಅನ್ವಾ ಉದೋ 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 ಅಣ್ಣ ಅಣ್ಣವಲ್ಲಿ ನೀನು ಅಣ್ಣ
ಉದೋ ಅನ್ಬೇಕ ಸ್ವಾಮಿ ಹೊಂಟಿವೆ ಈಗ ಕ್ಲಿಪ್ಸ್ ಹಾಕ್ಯಾರ ನೋಡ್ರಿ ಇದು ಕ್ಲಿಪ್ಸ್ ಅದೇ ಹಾಕ್ಯಾರ ಇದು ಹಾಕ್ಯಾರ ಹಿಂಗೆ ಯಾಕೆ ಮಾಡ್ತಾರೆ ನನ್ಗೆ ಬೇಡ್ಕೊಂಡು ಕಾಡ್ತಾರೆ ಓಕೆ ಆದ್ರೆ ಭಕ್ತಿ ತೋರ್ಸಕ್ಕೆ ಇನ್ನೊಂದು ಬೇರೆ ವಿಧ ಅಂತ ಒಂದು ಐತಲ್ಲ ನಾನು ಯಾಕೆ ಚಾಯ್ಸ್ ಮಾಡ್ಯಾರ ಜನ ಇದಕ್ಕೆ ಯಾರು ಆನ್ಸರ್ ಗೊತ್ತಿದ್ರೆ ಪ್ಲೀಸ್ ನಾನು ತಿಳಿಸ್ಕೊಡ್ರಿ ನಾ ಏನಾದ್ರು ತಪ್ಪು ಮಾತಾಡಿದ್ರೆ ಕ್ಷಮಿಸಿ ಅದು ಹಿಂಗೆಲ್ಲ ಕಡೆ ಹಾರ್ಸೋದು ಹಂಗೆ ಎಲ್ಲಿ ಕಾಣ್ತದಲ್ಲೆಲ್ಲ ಬಂಡಾರ ಹೋಗೋದು ತಾಯಿ ಒಟ್ಟು ಎಂಥ ಖುಷಿ ವಿಚಾರಪ್ಪ ಅಂತಂದ್ರೆ ನನಗೆ ತಾಯಿ ದರ್ಶನ ಆದ್ರಿ ಫಸ್ಟ್ ಟೈಮ್ ತಾಯಿ ದರ್ಶನ ಮಾಡಿದ್ದು ಇಷ್ಟು ದಾರಿಲ್ಪ ಅಲ್ಲಿ ಚಾವಿ ಹಾಕ್ಯಾರ ಅದರಲ್ರಿ ಇವ್ರು 500 ರೂಪಾಯಿ ಕೊಟ್ಟು ಹೊಂಟಾರ ನೋಡ್ರಿ ಸೀದಾ ಹಾಕಿ ಮುಂದೆ ಹೋಗ್ತಾರ ದುಡ್ಡು ಕೊಡ್ಲಾರಿಗೆ ದೂರತ್ತ ನಿಂತು ತೊಗೊಳೋದು ದರ್ಶನ ದುಡ್ಡು ಕೊಟ್ಟಾರು ಆಕಿ ಮುಂದೆ ತಾಯಿ ಮುಂದೆ ಹೋಗಿ ನಿಂತ್ಕಸ್ ತೊಗೊಳೋದು ದರ್ಶನ ಈ ಸಿಚುವೇಶನ್ ಇಲ್ಲ ಐತಿ ಈಗ ಭಾರಿಪ್ಪ ಇದು ಅಷ್ಟ ಹಾಂ ಇಲ್ಲೇ ಆದರೂ ಅಷ್ಟೇ ದರ್ಶನ ಹಿಂಗೆ ನೋಡ್ರಿ ಫಸ್ಟ್ ಟೈಮ್ ದೇವ್ರ ದರ್ಶನ ಆತ್ರಿಪ್ಪ ಕರೆನ ಖುಷಿ ಆಯ್ತು ನಂಗೆ ಹೇಳ್ಬೇಕಂತಂದ್ರೆ ಯಾವಾಗೋ ಹಿಂದ್ಕೊಮ್ಮೆ ಹೋದಲ್ಲ ನಾ ಈ ತಾಯಿ ನೋಡಿದ್ದಂತ ಅನಿಸ್ತು ಕನಸ್ನಾಗೈತೆ ಎಲ್ಲ ಗೊತ್ತಿಲ್ಲ ಬಟ್ ಇವತ್ತು ಮಾತ್ರ ಮಸ್ತ್ ದರ್ಶನ ಆಯ್ತು ತಾಯಿ ಮುಂದೆ ನಿಂತು ನೋಡ್ದಂಗೆ ಆಯ್ತು ಬಟ್ ಈ ಸಿಸ್ಟಮ್ ಯಾಕೈತೆ ಅಂತೇಳಿ ನನಗೆ ಗೊತ್ತಿಲ್ಲ ದುಡ್ಡು ಕೊಟ್ಟವ್ರಿಗೆ ಒಂಥರ ದುಡ್ಡು ಕೊಡ್ಲಾರಿಗೆ ಒಂಥರ ಇಲ್ಲೆಲ್ಲ ನೀವು ನೋಡಿರ್ಬೋದು ಈ ಜಾಗದಾಗ ಭಾಳಷ್ಟು ಪಿಕ್ಚರ್ಗಳು ಶೂಟಿಂಗ್ ಆಗ್ಯಾವ ಎಲ್ಲ ಸಣ್ಣ ಜೋಳಬಾಯಿ ಸತ್ಯಮ್ಮ ಮತ್ತು ಕೈಯ ಜೋಗಯ್ಯ ಅವೆಲ್ಲ ಗುಡಿಗಳದಾವ ಇಲ್ಲೆಲ್ಲ ಸಣ್ಣವು ಸೊ ಇದೆಲ್ಲ ಮನಗುಡ್ಡ ಈ ಜಾಗದಾಗ ಏನೈತಲ್ಲ ರೀ ಭಾಳ ಮೂವಿ ಶೂಟಿಂಗ್ ಆಗ್ಯಾವ ತೋರಿಸ್ತಾನಂಥ ಜಾಗನ ಈ ಜಾಗದಾಗ ರೀ ಭಾಳಷ್ಟು ಮೂವಿಗಳು ಶೂಟಿಂಗ್ ಆಗಿದ್ದು ನಾನು ನೋಡ್ದಂಗೆ ಈ ಜಾಗದಾಗ ಭಾಳ ಆಗ್ಯಾವ ಅಷ್ಟು ಅದನ್ನೆಲ್ಲ ಹೇಳೋ ಅವಶ್ಯಕತೆ ಇಲ್ಲ ಯಾಕೆ ಎಲ್ಲರಿಗೂ ಗೊತ್ತಿರುವಂಥ ವಿಷಯನ ಅದು ತಾಯಿ ಪವಾಡ ಎಷ್ಟರ ಮಟ್ಟದ ಐತೆ ಅಂಥೇಳಿ ಸೊ ಉತ್ತರ ಕರ್ನಾಟಕದ ಶಕ್ತಿ ದೇವತೆ ಸೌದತ್ತಿ ಯಲ್ಲಮ್ಮ ಹುಲಿಗೆಮ್ಮ ಬಾದಾಮಿ ಬನಶಂಕರಿ ದೀಸ್ ಆಲ್ ಆರ್ ಸೊ ನಮ್ಮ ವಾರದು ಈಗ ಹಾಕುವ ಅವ್ವ ಅಲ್ಲದಲ್ಲ ಅವ್ವಾರದು ಬಂದಂತಾರಿಲ್ಲ ಅಲ್ಲೇ ಹೇಳ್ರಿ ಇಲ್ಲಿ ಪ್ರಮುಖವಾದಂಥ ಒಂದು ಇದನ್ನು ತೋರಿಸ್ತಾನಂತ ನೋಡಿ ಈ ಭಂಡಾರ ಎಲ್ಲ ನೋಡಕ್ಕೆ ಕಣ್ಣಿಗಿನ ಹಬ್ಬ ನೋಡ್ರಿ ಇಲ್ಲಿ ಈ ಇವತ್ತಿ ಉಂಡೆ ಅಂತೂ ಸಿಗ್ತಾವೆ ಎಲ್ಲ ಕಡೆ ಸಿಗ್ತಾವೆ ಬಟ್ ಭಂಡಾರ ನೋಡೋದಲ್ಲ ಕಣ್ಣಿಗೆ ಹಬ್ಬ ಇಲ್ಲ ಕುಕ್ ಮಾಡೋ ಕೂಡ ಎಲ್ಲ ಕಡೆ ಸಿಗುತ್ತೆ ಬಟ್ ಭಂಡಾರ ಏನೈತಲ್ಲ ಸಿಕ್ಕಿರಲ್ಲೇ ಸಿಗಬೇಕು ಮತ್ತು ಸಿಗ್ತಾವ ಆದ್ರೆ ಭಂಡಾರ ತಾಯಿ ಅಲ್ರಿ ಇಲ್ಲಿ ನೋಡಕ್ಕೆ ಭಾಳ ಚಂದ ಅನಿಸ್ತದ ನೋಡ್ರಿ ಇಲ್ಲಿ ಎಲ್ಲಿ ನೋಡ್ತೀರೋ ಆಕಿನ ಆ ತಾಯಿ ಹೆಸರು ಹೆಂಗೈತೆ ನೋಡ್ರಿ ಎಲ್ಲಮ್ಮ ಅಂತೇಳಿ ಎಲ್ಲರ ಅಮ್ಮ ಅಥವಾ ಪ್ರತಿಯೊಂದಕ್ಕೂ ಆಕಿನ ಅಮ್ಮ ಅಂತ ಅನ್ನೋದಕ್ಕೆ ಎಲ್ಲದಕ್ಕೂ ಅಮ್ಮ ಎಲ್ಲಮ್ಮ ಸೊ ಈಗ ಚಹಾ ಕೊಡಕ್ಕೆ ಬಂದೇವ್ರಿಪ್ಪ ಇಲ್ಲಿ ಚಹಾ ಅಂಗಡಿ ಬರ್ರಿ ಮಾವ ಚಹಾ ಕುಡಿಸ್ತಾನಂತ ಜನ್ಮದ ಜೋಡಿ ಅಲ್ಲಿ ಸೊ ಈಗ ನಾವು ಬಂದೆ ನೋಡ್ರಿಪ್ಪ ಸತ್ಯಮ್ಮಗ ಜೋಗಳಬಾಯಿ ಸತ್ಯಮ್ಮ ಅಂತ ಕೇಳಿರ್ತೇನೆ ನೀವು ಜೋಗಳಬಾಯಿ ಸತ್ಯಮ್ಮ ನಿನ್ನ ಹಾಲು ಕುದೋದು ಅಂತಂತೇಳಿ ರೇಣುಕಾಯಲ್ಲಮ್ಮ ಮತ್ತು ಇವರು ಅಕ್ಕ ತಂಗಿ ಅಂತೇಳಿ ಅಂತಾರೆ ಇಲ್ಲಿ ಏಕನಾಥ ಮತ್ತು ಜೋಗನಾಥಂದು ಗುಡಿ ಐತಿ ಜೋಗಪ್ಪಂದಿಲ್ಲ ಐತಲ್ಲ ಜೋಗನಾಥೇಶ್ವರ ನಾಗರಾಜ ಏಕನಾಥೇಶ್ವರೊಂದು ಗುಡಿ ಐತಿ ಅಂದ್ರೆ ಏನಪ್ಪ ಆಕತಿ ಏನಪ್ಪ ಅಂದ್ರೆ ಈ ಇಲ್ಲಿನ ಬಂದು ಮರಳಿನಿಂದ ಮಡಿಕೆ ಮಾಡಿ ಇಲ್ಲಿಂದ ನೀರು ತೊಗೊಂಡು ಜಮದಗ್ನಿ ಋಷಿಯ ಅಂದ್ರೆ ತನ್ನ ಪತಿದೇವನ ಒಂದು ಯಜ್ಞಕ್ಕೆ ಪೂಜೆಗೆ ಕೊಡ್ತಿದ್ಲು ಅಂತ ಅನ್ನೋದು ನಂಬಿಕೆ ಈಕಿ ತಂಗಿ ಅಂತ ಹೇಳ್ತಾರೆ ಸೊ ತಂಗಿ ಕೂಡ ಬಂದು ಹೋಗ್ಬೇಕು ಈ ಎಲ್ಲಮ್ಮಗೂ ಹೋದಂತಾರು ತಂಗಿ ಕೂಡ ಬಂದು ಹೋಗ್ಬೇಕಂತ ಅಂತಾರೆ ಸತ್ಯಮ್ಮಗ ಸೊ ಈಗ ನಾವು ಸತ್ಯಮದೇವಿ ಕಡೆ ಅದೇವ್ರಿ ಮಕ್ಕಳು ಅಲ್ಲಿ ಅವ್ರು ಬೈತಾರೆ ಮಕ್ಕಳು ಅಂತಾರೆ ನೋಡ್ರಿ ಇದೈತಲ್ರಿ ಇದು ಸಾಕಷ್ಟು ಮೂವಿ ಒಳಗೆ ನೋಡ್ರಿ ನೀವು ಒಂದು ಎಲ್ಲ ಸಾಂಗ್ ಒಳಗೂ ಇದನ್ನು ತೊಗೊಂಡೇ ಬಿಟ್ಟಿರ್ತಾರೋ ಪುಷ್ಕರಣಿ ಅಥವಾ ಕಲ್ಯಾಣಿ ಅಂತ ಹೇಳ್ಬೋದು ಭಾಳ ಫಾಲ್ಸ್ ಆಗಿರ್ತೈತಿ ಜಳಕ ಮಾಡಿ 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 ಯಾಕಂದರೆ ಇದು ನಿಂತ ನೀರು ಹರಿಯುವಂಥ ನೀರೆಲ್ಲ ಇದನ್ನು ತೆಗೆದು ಹಾಕೋದು ಮಾಡ್ತಿರ್ಬೋದು ಬಹುಶಃ ನೀರು ಮಾತ್ರ ಭಾಳ ಹೊಲ್ಸಾಗಿರ್ತೈತಿ ರೀ
ಆದರೆ ಅಷ್ಟೇ ಪವಿತ್ರ ಅಂತ ಹೇಳ್ಬೋದು. ಯಾಕಂದ್ರೆ ಇದು ಇರುವಂಥದ್ದು ತಾಯಿ ಸನ್ನಿಧಾನದಾಗ. ಬಟ್ ಇಷ್ಟ ಬರ್ರಿ ಹೋಗ್ಬರ್ಕಾಕೋ ನೋಡ್ರಿ, ಮತ್ತೆ ನಾವು ಬೈಸ್ಕೊಂಡೇವಿ ಸಲ. ರಾಮದುರ್ಗ ಶಿವನ ಗುಡಿ ಐತಲ್ಲ ಅಲ್ಲಿ ಫ್ರೆಂಡ್ಸ್ ಬಂದಿ ನೋಡ್ರಿಪ್ಪ. ಬಂದಾತು ಈಗ ಫ್ರೆಂಡ್ಸ್. ಹೇಗೆ ಎಷ್ಟಾಗೈತಪ್ಪ ಅಂತಂದ್ರೆ ಟೈಮ್ ಚಾರ್ಜರ್ ಎಲ್ಲೈತೆ ನಂಗೂ ಸಿಗ್ಲಿಲ್ಲ. ಹಾಂ ಇಲ್ಲಿಲ್ಲ, ಓದಿಲ್ಲ ಇಲ್ಲಮ್ಮ, ಓದಿಲ್ಲ 10:43 ಆಗೈತಿ. ಸೊ 10:30 ಅಂತಂದ್ರೆ ಬಂದೀವಿ ನಾವು. ನಿದ್ದೆ ಬಂದ ಸಿಕ್ಕಾಪಟ್ಟೆ. ಸೊ ನಾನು ಮಕ್ಕಳತ್ತೀನಿ. ಬೆಳಗ್ಗೆ ಸಿಗ್ಬೋದು, ಇಲ್ಲಾಂದ್ರೆ ಇಲ್ಲ. ನಾಳೆ ಬೆಳಗ್ಗೆ ಸತ್ಯನಾರಾಯಣ ಪೂಜೆ ಐತಿ. ಅಪ್ಪಾಜಿ ಬರತಾನ, ಅಪ್ಪಾಜಿನ ಓದ್ತಾನ ಬುಕ್ಕಿನ ತೊಗೊಂಬಂದೇವಿ. ಪುರೋಹಿತರು ನಮ್ಮ ಅಪ್ಪನಾಗತ್ತಾರೆ, ಬೆಳಗ್ಗೆ ಜಲ್ದಿ ಬರತ್ತಾರು. ಸೊ ಹಂಗಾಗಿ ನಾವು ನಾಳೆ ಫಂಕ್ಷನ್ ಐತಿ ನಮ್ಮ ಗುಡಿ ಒಳಗೆ. ಈಗ ಎಷ್ಟು ಬೈತಿರ್ತಾರೆ ಅಂತ ಗೊತ್ತಿಲ್ಲ, ನನ್ನ ಹೇಳಿ ಬಂದಾನೆ. ನಾಲ್ಕು ಹೋಗೋದು ಕ್ರಿಮೇಶಂಕಲ್ ಎಷ್ಟು ಬೈತಾರೆ ಗೊತ್ತಿಲ್ಲ, ನಮ್ಮ ಅಷ್ಟೆಲ್ಲ ಗೊತ್ತಿಲ್ಲ. ನಿದ್ದೆ ಬಂದೈತಿ, ಮಕ್ಕೋತಾನಂತೆ, ಸಿಗ್ತಾನಂತೆ. ಮಕ್ಕಳು ನಾವು ಮಾಡಕತ್ತಿದ್ದಕ್ಕೆ ಕ್ಷಮಿಸ್ರಿ. ಲಾಸ್ಟಾಗಿ ಕ್ಲಿಪ್ ತೊಗೋಬೇಕಂತ ಅನ್ನಿಸ್ತು. ಸೊ ಥ್ಯಾಂಕ್ ಯು ಸೊ ಮಚ್, ಬಾಯ್. ಭಾಳಷ್ಟು ಮೆಮೊರಿಗಳು ಸಿಕ್ಕೋರಿಪ್ಪ ಅಂದರು. ಅದೊಂದು ಭಾಳ ಖುಷಿ ಅನ್ಸತೈತಿ. ಒಳ್ಳೆ ಮೆಮೊರಿಗಳು. ಆದರೆ ಇಲ್ಲೇ ಒಂದು ಕಡೆ ಸೈಡ್ ಒಂದು ಸ್ವಲ್ಪ ಅನ್ಸಿ ಬೇಸರ. ಅದು ಯಾಕೆ ಎಲ್ಲ ಟೈಮ್ನಾಗ ಇದ್ದ ಬಿಟ್ಟಿರ್ತೈತಿ. ಸೈಡ್ ಒಂದು ಸ್ವಲ್ಪ ಬೇಸರ ಬರ್ತಿರ್ತೈತಿ. ಮನಸ್ಸು ಎಲ್ಲೋ ಯೋಚನೆ ಮಾಡ್ತಿರ್ತೈತಿ ಜೀವನದ ಬಗ್ಗೆ. ಥ್ಯಾಂಕ್ ಯು ಸೊ ಮಚ್, ಬಾಯ್. ಮಕ್ಕಳು ಹೆಂಡತಿ ತಮ್ಮ ಬಂದಾರಲ್ಲ, ಹಳೆಯರಿಗೆ ಎಷ್ಟು ಚಾಕರಿ ಮಾಡ್ತಾರೆ ನೋಡ. ಅವ್ರದ್ದೆಲ್ಲ ಹಾಸಿಗೆ ಹೊಡೋದು ಭಾರಿಪ್ಪ ಅಂದ್ರೆ ಭಾರಿ. ಇಷ್ಟು ನಮಗೂ ಮಾಡಿ ಹೆಂಗೆ ಬಂದ್ರೆ ಮಾಡ್ತಾರೆ ತಗೋ. ಮಣಿ ಹಳೆಯ ಅದ್ರಾಗ ಮೊದಲನೇ ಹಳೆಯ. ಓಕೆ ಬಾಯ್. ಮಾಮ ಮದುವೆ ಒಂದಿನ ಆತ್ರಿಪ್ಪ. ಗುಡ್ ನೈಟ್, ವೆರಿ ಗುಡ್ ನೈಟ್. ಇದು ಸಾಮಾನು ಹಿಡಿದ್ರಿಪ್ಪ. ಇದು ದಾಸ್ತಾನ ಹಸ್ಬೆಂಡ್ ಲಗ್ನದಾಗ ದಾಸ್ತಾನ ಇಟ್ಟಿದ್ದ ಜಾಗಿದೆ. ಎಲ್ಲಿ ಮುಕ್ಕೊಂಡೇನೋ. ಬಾಯ್.